ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಇದನ್ನ ಕ್ಲಾಸ್ 5th ಯೂನಿಟ್ 6 ಇಂಗ್ಲಿಷ್ ದ ಕೌ ಇಂಗ್ಲಿಷ್ ಹೊಸ ಪದಗಳ ಅರ್ಥ ಕನ್ನಡದಲ್ಲಿ ಭಾವಾರ್ಥ ಪೋಯಿಟ್ರಿ ಹಾಡುವ ರೀತಿ ಪಠ್ಯ ಅಭ್ಯಾಸ ಚಟುವಟಿಕೆಗಳೊಂದಿಗೆ ಈ ವಿಡಿಯೋ ನೋಡೋಣ. ಹಾಗೆ ನನ್ನ ಚಾನಲ್ ಮೊದಲನೇ ಸಾರಿ ನೋಡ್ತಾ ಇರಾ ಕೆಂಪು ಬಟನ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಿಂದ ಗಂಟೆ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಇದರಿಂದ ಇಂಥ ಹೊಸ ವಿಡಿಯೋ ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ಬರುತ್ತೆ ಅಂತ ಹೇಳ್ತಾ, ಹಾಗಾದ್ರೆ ಲೈಕ್ ಕೊಡೋದು ಮರಿಬೇಡಿ. ಇದರಿಂದ ಇನ್ನೊಂದು ವಿಡಿಯೋ ತೆಗೆಯಲು ಹುಮ್ಮಸ್ಸು ಮತ್ತು ಪ್ರೋತ್ಸಾಹ ಸಿಕ್ಕದಂತಾಗುತ್ತೆ ಅಂತ ಹೇಳ್ತಾ, ಹಾಗಾದ್ರೆ ಈ ವಿಡಿಯೋ ನೋಡೋ ಬಗ್ಗೆ ನೋಡೋಣ ಬನ್ನಿ. ಪೋಯಿಟ್ರಿ ದ ಕೌ. The friendly cow, all red and white, I love with all my heart. She gives me cream with all her might to eat with apple tart. She wanders slowing here and there, and yet she cannot stray. All in the pleasant open air, the pleasant light of day. Unblown by all the winds that pass, and wet with all the showers. She walks among the meadow grass and eats the meadow flowers, and eats the meadow flowers. The friendly cow, all red and white, I love with all my heart. I love with all my heart. I love with all my heart. ಹೊಸ ಪದಗಳ ಅರ್ಥಗಳನ್ನು ತಿಳ್ಕೊಳ್ಳೋಣ. Words to know. Cream, oily part of milk. ಕೆನೆ, ಗಿಣ್ಣ. Might, strength, ಶಕ್ತಿ. ಮೂರನೇದು ಆಪಲ್ ಟಾರ್ಟ್, ಆಪಲ್ ಕೇಕ್, ಸೇಬಿನ ಸಿಹಿ ಪದಾರ್ಥ. ವಾಂಡರ್ಸ್, ಗೋಸ್ ಹಿಯರ್ ಆ್ಯಂಡ್ ದೇರ್ ವಿತೌಟ್ ಎನಿ ಏಮ್, ಅಲೆದಾಡು. ಐದನೇದು ಲೋವಿಂಗ್, ಸೌಂಡ್ ಮೇಡ್ ಬೈ ಕೌಸ್, ಹಸುವಿನ ಕೂಗು. ಆರನೇದು ಸ್ಟ್ರೇ, ಡಿವೆಂಟ್, ಅಲೆದಾಡು. ಏಳನೇದು ಪ್ಲೆಸೆಂಟ್, ನೈಸ್, ಸಂತೋಷ. ಮಿಡೋ, ಗ್ರಾಸ್ ಲ್ಯಾಂಡ್, ಹುಲ್ಲುಗಾವಲು. ಮಕ್ಕಳೇ, ಈ ಒಂದು ಪದಗಳನ್ನ ನೆನಪಿಟ್ಟುಕೊಳ್ಳಿ. ಮುಂದಕ್ಕೆ ಯಾವುದಾದ್ರು ಓದುವ ಕಾಲಕ್ಕೆ ಈ ಒಂದು ಪದಗಳು ನಿಮಗೆ ಉಪಯೋಗ ಪಡುತ್ತೆ ಅಂತ ಹೇಳ್ತಾ, ಹಾಗಾದ್ರೆ ಈ ಒಂದು ಭಾವಾರ್ಥ ತಿಳಿಯೋಣ ಬನ್ನಿ. ಪೋಯಿಟ್ರಿ. ಪೋಯಿಟ್ರಿ ಅಂದ್ರೇನು? ಪದ್ಯ ಅಂತೇಳಿ. ದ ಕೌ, ಕೌ ಅಂತಂದ್ರೆ ಏನು? ಹಸು. ಇಲ್ಲಿ ಕಾಣುತ್ತಲ್ಲ ಮಕ್ಕಳೇ, ಇದನ್ನು ನಾವೇನಂತ ಕರಿತೀವಿ? ಹಸು ಅಂತ ಕರಿತೇವೆ. ಓಕೆ, ಈ ಹಸುವಿನ ಬಗ್ಗೆ ಈ ಒಂದು ಪದ್ಯವನ್ನು ಯಾರು ಬರೆದಿದ್ದಾರೆ ಅಂತ ನೋಡಿದ್ರೆ ರಾಬರ್ಟ್ ಲೂಯಿಸ್ ಸ್ಟೀವನ್ಸನ್ ಅಂತಕ್ಕಂಥವ್ರು ಬರೆದಿದ್ದಾರೆ. ಈ ಒಂದು ಪದ್ಯ ಚಿಂತನೆಯನ್ನು ಉತ್ತೇಜಿಸತಕ್ಕಂತಹ ಪದ್ಯ. ಹಸು ಅಥವಾ ಆಕಳು ಅಂತ ಕರಿತೇವೆ. ಈ ಒಂದು ಮಾನವ ಜನಾಂಗಕ್ಕೆ ಎಷ್ಟೊಂದು ಉಪಯೋಗಕಾರಿ ಎಂಬುದು ಈ ಒಂದು ಪದ್ಯ ಏನು ಮಾಡುತ್ತಂದರೆ ಅರ್ಥ ತಿಳಿಸಿಕೊಡುತ್ತೆ, ಅರ್ಥ ಮಾಡಿಸ್ತದಂತೆ. ಹಾಗಾದರೆ ಈ ಒಂದು ಪದ್ಯದ ಭಾವಾರ್ಥ ಹೇಗಿದೆ ಅನ್ನೋದು ಇಲ್ಲಿ ನೋಡ್ತಾ ಹೋಗೋಣ. The friendly cow, all red and white, I love with all my heart. ಇಲ್ಲಿ ಸ್ನೇಹಿತನಂತೆ ಇರತಕ್ಕಂತಹ ಈ ಒಂದು ಆಕಳು ಯಾವ ಬಣ್ಣದಲ್ಲಿದೆ ಅಂತಂದ್ರೆ ರೆಡ್ ಅಂಡ್ ವೈಟ್ ಕಲರ್ ನಲ್ಲಿದೆ. ರೆಡ್ ಅಂದ್ರೆ ಕೆಂಪು ಬಣ್ಣ, ವೈಟ್ ಅಂದ್ರೆ ಬಿಳಿ ಬಣ್ಣ. ಓಕೆ, ಫ್ರೆಂಡ್ಲಿ ಅಂದ್ರೆ ಸ್ನೇಹಿತನಂತೆ ಇರತಕ್ಕಂಥ ಈ ಒಂದು ಆಕಳು ಯಾವ ಬಣ್ಣದಲ್ಲಿದೆ ಅಂತಂದ್ರೆ ಕೆಂಪು ಬಣ್ಣ ಮತ್ತು ಬಿಳಿ ಬಣ್ಣದಲ್ಲಿದೆ. ಐ ಲವ್ ವಿತ್ ಆಲ್ ಮೈ ಹಾರ್ಟ್ ಅಂತಂದ್ರೇನು? ನಾನು ಅದನ್ನು ಹೃದಯಪೂರ್ವಕವಾಗಿ ಪ್ರೀತಿಸ್ತೇನೆ. ಯಾಕೆ ಪ್ರೀತಿಸ್ತೀವಿ ಅಂದರೆ ಅದರಿಂದ ನಾವು ಎಷ್ಟು ಉಪಯೋಗಗಳನ್ನ ಪಡಿತೀವಿ, ಹೌದಿಲ್ಲ? ಹಾಗಾದ್ರೆ ಯಾವ ಉಪಯೋಗ ಪಡಿತೀವಿ ಅನ್ನೋದು ನೋಡೋಣ. ಶಿ ಗಿವ್ಸ್ ಮೀ ಕ್ರೀಮ್ ವಿತ್ ಆಲ್ ಹರ್ ಮೈಟ್ ಟು ಈಟ್ ವಿತ್ ಆಪಲ್ ಟಾರ್ಟ್. ನೋಡಿ, ಅವಳು ಅಂತಂದ್ರೆ ಈ ಒಂದು ಆಕಳು. ಶಿ ಅಂತಂದ್ರೆ ಏನು? ಅವಳು ಅಂತ ಕರಿತೇವೆ, ಹೌದಾ? ಅವಳು ಏನ್ ಮಾಡ್ತಾ ಇದ್ದಾಳೆ ನನಗೆ ಅಂದ್ರೆ ಶಕ್ತಿಯಿಂದ ಕೂಡಿರ್ತಕ್ಕಂಥ ಕೆನೆಯನ್ನು ಕೊಡ್ತಾ ಇದ್ದಾಳೆ. ಶಕ್ತಿಯಿಂದ ಕೂಡಿರ್ತಕ್ಕಂತಹ ಕೆನೆಯನ್ನು, ಕ್ರೀಮ್ ಅಂತಂದ್ರೆ ಕೆನೆಯನ್ನು ಕೊಡ್ತಾ ಇದ್ದೇವೆ. ಮೈಟ್ ಅಂದ್ರೆ ಶಕ್ತಿ, ಶಕ್ತಿಯಿಂದ ಕೂಡಿರ್ತಕ್ಕಂಥ ಕ್ರೀಮ್ ಅಂದ್ರೆ ಕೆನೆಯನ್ನು ಕೊಡ್ತಾ ಇದ್ದಾಳೆ. ಟು ಈಟ್ ವಿತ್ ಆಪಲ್ ಟಾರ್ಟ್. ಇಲ್ಲಿ ಆಪಲ್ ಟಾರ್ಟ್ ಅಂತಂದ್ರೆ ಅಂದ್ರೆ ಆಪಲ್ ಕೇಕ್, ಸೇಬಿನಿಂದ ಮಾಡಿರ್ತಕ್ಕಂಥ ಒಂದು ಕೇಕ್ ಅನ್ನ ಇಲ್ಲಿ ಮೇಲೆ ಪಕ್ಕ ತೋರಿಸೋದ್ರಲ್ಲಿ ಇಮೇಜ್ ನ, ಅದನ್ನ ಆಪಲ್ ಕೇಕ್ ಅಂತ ಕರಿತೀವಿ, ಹೌದಿಲ್ಲ? ಅದಕ್ಕೆ ಕ್ರೀಮ್ ಬೇಕಾಗುತ್ತೆ. ಕ್ರೀಮ್ ಎಲ್ಲಿಂದ ಬರುತ್ತೆ ಅಂತಂದ್ರೆ ಈ ಒಂದು ಆಕಳು ಕೊಡುತ್ತೆ. ಓಕೆ, ಅದರಿಂದ ನಾವೇನ್ ಮಾಡ್ತೀವಿ? ಹಚ್ಕೊಂಡು ತಿಂತೇವೆ. ಅದಕ್ಕೆ ಹಚ್ಕೊಂಡು ತಯಾರು ಮಾಡ್ತಾರೆ, ಅದನ್ನ ನಾವೇನ್ ಮಾಡ್ತೀವಿ? ತಿಂತೇವೆ. ಅದು ಯಾರಿಂದ ಅಂದ್ರೆ ಈ ಕವಿನಿಂದ. ನೀವು ಆ ಕವಿನಿಂದ ಉಪಯೋಗ ಪಡೆದ್ರೆ ಇಲ್ಲೋ? ಹೌದು, ಸರಿ. ಹಾಗಾದ್ರೆ ಎರಡನೇ ಪ್ಯಾರಾಗ್ರಾಫ್ ನೋಡೋಣ. ಶಿ ವಾಂಡರ್ಸ್ ಲೋಯಿಂಗ್ ಹಿಯರ್ ಅಂಡ್ ದೇರ್ ಅಂಡ್ ಇಟ್ ಶಿ ಕೆನಾಟ್ ಸ್ಟ್ರೇ, ಆಲ್ ಇನ್ ದ ಪ್ಲೆಸೆಂಟ್ ಓಪನ್ ಏರ್, ದ ಪ್ಲೆಸೆಂಟ್ ಲೈಟ್ ಆಫ್ ಡೇ. ಓಕೆ, ಈ ಒಂದು ಎರಡು ಲೈನ್ಗಳ ಅರ್ಥ ನೋಡೋದಾದ್ರೆ ಶಿ ವಾಂಡರ್ಸ್ ಲೋಯಿಂಗ್ ಹಿಯರ್ ಅಂಡ್ ದೇರ್ ಅಂತಂದ್ರೆ ಈ ಆಕಳು ಇದೆಯಲ್ಲ,
ಈ ಆಕಳು ಏನು ಮಾಡುತ್ತೆ ಅಂತಂದರೆ ಲೋಯಿಂಗ್ ಅಂಬಾ ಅನ್ನಕಂತ ಇಲ್ಲಿಂದ ಅಲ್ಲಿಗೆ ತಿರುಗಾಡುತ್ತೆ. ಓಕೆನಾ. ಅಂಡ್ ಎಟ್ ಶಿ ಕೆನಾಟ್ ಸ್ಟ್ರೇ, ತಾನು ಬಂದಿರತಕ್ಕಂಥ ದಾರಿ ಇರುತ್ತಲ್ಲ, ದಾರಿಯನ್ನು ನೆನಪಿನಲ್ಲಿ ಇಟ್ಟುಕೊಂಡಿರುತ್ತಂತೆ. ಓಕೆ. ಆಲ್ ಇನ್ ದ ಪ್ಲೆಸೆಂಟ್ ಓಪನ್ ಏರ್, ದ ಪ್ಲೆಸೆಂಟ್ ಲೈಟ್ ಆಫ್ ಡೇ ಅಂತಂದ್ರೆ ಏನಂತಂದ್ರೆ, ಇಲ್ಲಿ ಏನು ಮಾಡ್ತಾರೆ, ತೆರೆದ ಮೈದಾನದೊಳಗೆ, ಅಲ್ಲಿ ಯಾವುದೇ ತೆರೆದಾಗಿರ್ತೋ ಎಲ್ಲ ಓಪನ್ ಆಗಿರ್ತಕ್ಕಂಥ ಓಪನ್ ಏರ್ನಲ್ಲಿ ಇರ್ತಕ್ಕಂಥದ್ದು ತೆರೆದ ಮೈದಾನದಲ್ಲಿ ಹಗಲು ಹೊತ್ತಿನಲ್ಲಿ ಏನು ಮಾಡ್ತಾ ಸಂತೋಷದಿಂದ ತಿರುಗಾಡ್ತಾ ಇರ್ತದೆ, ಸಂತೋಷದಿಂದ ತಿರುಗಾಡ್ತಾ ಇರುತ್ತಂತೆ. ಅದು ತಪ್ಪಿಸಿಕೊಳ್ಳದೆ ವಾಪಸ್ ಆ ಒಂದು ಡೇನಲ್ಲಿ ವಾಪಸ್ ಮನೆಗೆ ಬರುತ್ತೆ ಅಂತೇಳಿ ಈ ಒಂದು ಪದ್ಯದ ಭಾವಾರ್ಥ ಆಗುತ್ತೆ. ಈ ಒಂದು ಪ್ಯಾರಾಗ್ರಾಫ್ ಭಾವಾರ್ಥ ನೋಡೋಣ. And blown by all the winds that pass, and wet with all the showers, she walks among the meadow grass and eats that meadow flowers. ಮೂರನೇ ಪ್ಯಾರಾಗ್ರಾಫ್ ಅರ್ಥ ನೋಡೋಣ. And blown by all the winds that pass, and wet with all the showers. ಏನಂತಂದ್ರೆ ಈ ಒಂದು ಎರಡನೇ ಸಾಲಿನ ಅರ್ಥ ನೋಡಿದರೆ, ಹಸು ಹೊಲಗದ್ದೆಗಳಲ್ಲಿ ಜೋರಾಗಿ ಗಾಳಿ ಬೀಸ್ತಾ ಇದ್ರೂ ಕೂಡ, ಮಳೆ ಬರ್ತಿದ್ರು ಕೂಡ ಆನಂದದಿಂದ ಮೇಯುತ್ತಾ ಸುತ್ತಾಡುತ್ತಿರುತ್ತದೆ ಅಂತೇಳಿ ಇಲ್ಲಿ ಹೇಳಿದ ನೋಡಿ. ವಿಂಡ್ಸ್ ಅಂದ್ರೆ ಗಾಳಿ. ಓಕೆ. ಗಾಳಿ ಬರ್ತಾ ಇದ್ರು ಕೂಡ ಏನು ಮಾಡುತ್ತೆ ಅಂದರೆ, ಆ ಒಂದು ವೆಟ್ ಅಂತಂದ್ರೆ ವೆಟ್ ಶವರ್ ಅಂತಂದ್ರೆ ಮಳೆ ಬರ್ತಾ ಇದ್ರು ಕೂಡ ಅದೇನು ಮಾಡ್ತಾ ಆಚಿಂದ ಈಚೆ ಪಾಸ್ ಆಗ್ತಾನೆ ಇರುತ್ತೆ, ತಿರುಗಾಡ್ತಾ ಇರುತ್ತೆ. ಶಿ ವಾಕ್ಸ್ ಅಮಾಂಗ್ ದ ಮಿಡೋ ಗ್ರಾಸ್ ಅಂಡ್ ಈಟ್ಸ್ ದ ಮಿಡೋ ಫ್ಲವರ್ಸ್. ಮೈದಾನ ಅಂತೀವಿ, ಇಲ್ಲಾಂದ್ರೆ ಹುಲ್ಲುಗಾವಲು ಅಂತ ಕರಿತೇವೆ. ಓಕೆ. ಈ ಮಿಡೋ ಗ್ರಾಸ್ ಅಂತಂದ್ರೆ ಏನು, ಮೈದಾನ ಅಥವಾ ಹುಲ್ಲುಗಾವಲು. ಓಕೆ. ಈ ಹುಲ್ಲುಗಾವಲಿನ ಮಧ್ಯದಲ್ಲಿ ಅಡ್ಡಾಡ್ತಾ ಅದೇನು ಮಾಡುತ್ತೆ ಅಂತಂದ್ರೆ, ಅಂಡ್ ಈಟ್ಸ್ ದ ಮಿಡೋ ಫ್ಲವರ್ಸ್ ಅಂದ್ರೆಗಿನ ಅಲ್ಲಿ ದೊರೆತಕ್ಕಂಥ ಮಿಡೋ ಫ್ಲವರ್ಸ್ ಇದಾವಲ್ಲ, ಹುಲ್ಲು ಮೈದಾನದಲ್ಲಿ ದೊರೆತಕ್ಕಂಥ ಆ ಹೂಗಳನ್ನು ಅದೇನು ಮಾಡುತ್ತೆ, ತಿಂತಾ ಇದೆ ಈ ಒಂದು ಆಕಳು, ಹಸು ಅಂತಕ್ಕಂಥದ್ದು ಇಲ್ಲಿ ಈ ಒಂದು ಪದ್ಯದ ಅರ್ಥ. ಇಲ್ಲಿ ರಾಬರ್ಟ್ ಲೂಯಿಸ್ ಸ್ಟೀವನ್ಸನ್ರು ಹೇಳಿದ್ದಾರೆ. ಓಕೆನಾ. ಹಾಗಾದ್ರೆ ಈಗೇನು ನೋಡ್ತಾ ಇದ್ವಿ, ಈ ಕ್ವಶನ್ಗಳನ್ನು ನೋಡೋಣ, ಅದಕ್ಕೆ ಆನ್ಸರ್ಗಳನ್ನು ನಾನು ಹೇಳ್ತಾ ಹೋಗ್ತೇನೆ. ಓಕೆ. ಇಲ್ಲಿ ನೋಡಿ ಮಕ್ಕಳೇ, ಕಾಂಪ್ರಹೆನ್ಷನ್ ಅಂತ ಕೊಟ್ಟಿದ್ದಾರೆ. C1, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂಡ್ ಶೇರ್ ಯುವರ್ ಆನ್ಸರ್ಸ್ ವಿತ್ ಯುವರ್ ಪಾರ್ಟ್ನರ್, ದೆನ್ ರೈಟ್ ದ ಆನ್ಸರ್ಸ್ ಇನ್ ಯುವರ್ ನೋಟ್ಬುಕ್. ಏನಂತಂದ್ರೆ, ಈ ಒಂದು ಕ್ವಶನ್ಗಳನ್ನು ನಿಮ್ಮ ಜೊತೆ ಇರ್ತಕ್ಕಂಥ ಸ್ನೇಹಿತರ ಜೊತೆಗೆ ಚರ್ಚೆ ಮಾಡಿ. ಓಕೆ. ನಿಮ್ಮ ಒಂದು ಆನ್ಸರ್ಗಳನ್ನ ಅವ್ರಿಗೆ ಹೇಳಿ. ಅದಾದ ನಂತರ ಅಲ್ಲಿ ಏನು ಮಾಡ್ತೀರಾ ಅಂತಂದ್ರೆ, ಆ ಒಂದು ಆನ್ಸರ್ಗಳನ್ನು ನಿಮ್ಮ ಬುಕ್ನಲ್ಲಿ ನೋಟ್ಬುಕ್ನಲ್ಲಿ ಬರ್ಕೊಳ್ಳಿ. ಓಕೆನಾ ಮಕ್ಕಳೇ. ಹಾಗಾದರೆ ನಿಮ್ಮ ಶಿಕ್ಷಕರನ್ನ ಕೇಳಿ, ನಿಮಗೆ ಗೊತ್ತಾಗದ ಪಕ್ಷದೊಳಗೆ ನಿಮ್ಮ ಪಾರ್ಟ್ನರ್ ಅಂದರೆ ನಿಮ್ಮ ಜೊತೆಗಾರರಿಗೆ ಗೊತ್ತಾಗದ್ರು ಸಹಿತವಾಗಿ ನಿಮ್ಮ ಸಾರನ್ನ ಅಥವಾ ಟೀಚರನ್ನ ಕೇಳಿ ಅವ್ರು ಏನು ಮಾಡ್ತಾರೆ, ಇದಕ್ಕೆ ಆನ್ಸರನ್ನು ಹೇಳ್ತಾರೆ. ಸರಿನಾ. ಹಾಗಾದರೆ ನಾನು ಇಲ್ಲಿ ಇದ್ರ ಜೊತೆಗೆ ಆನ್ಸರ್ಗಳನ್ನ ಹೇಳ್ತಾ ಇರ್ತೀನಿ ನೋಡಿ. ಮೊದಲನೇದು, ವಾಟ್ ಡಸ್ ದ ಕೌ ಗಿವ್ ಅಸ್ ಅಂತಿದೆ. ಆನ್ಸರ್, ಮೊದಲನೇದಕ್ಕೆ ಆನ್ಸರ್ ಇದು. ದ ಕೌ ಗಿವ್ಸ್ ಅಸ್ ಕ್ರೀಮ್. ನಮಗೇನು ಕೊಡುತ್ತೆ, ಕ್ರೀಮ್ ಕೊಡುತ್ತೆ. ಓಕೆ. ವೇರ್ ಡಸ್ ಶಿ ವಾಕ್. ಶಿ ವಾಕ್ಸ್ ಅಮಾಂಗ್ ದ ಮಿಡೋ ಗ್ರಾಸ್. ಮಿಡೋ ಗ್ರಾಸ್ನಲ್ಲಿ ತಿರುಗಾಡುತ್ತೆ. ಮೂರನೇದು, ವಾಟ್ ಡಸ್ ಶಿ ಈಟ್. ಅದೇನು ತಿನ್ನುತ್ತೆ. ಶಿ ಈಟ್ಸ್ ದ ಮಿಡೋ ಫ್ಲವರ್ಸ್. ಓಕೆ. ನಾಲ್ಕನೇದು, ಇನ್ ವಾಟ್ ಕೈಂಡ್ ಆಫ್ ಏರ್ ಡಸ್ ದ ಕೌ ವಾಂಡರ್ ಅಂತ ಕೊಟ್ಟಿದ್ದಾರೆ. ನಾಲ್ಕನೇ ಆನ್ಸರ್ ನೋಡಿದರೆ, ದ ಕೌ ವಾಂಡರ್ಸ್ ಇನ್ ದ ಪ್ಲೆಸೆಂಟ್ ಓಪನ್ ಏರ್. ಪ್ಲೆಸೆಂಟ್ ಓಪನ್ ಏರ್ಲಿ ಏನು ಮಾಡುತ್ತೆ, ಇರುತ್ತೆ ಸಂತೋಷವಾಗಿ. ಐದನೇದು, ಹೂ ಹ್ಯಾಸ್ ರಿಟರ್ನ್ ದಿಸ್ ಪೋಯಮ್. ಈ ಒಂದು ಪದ್ಯವನ್ನು ಯಾರು ಬರೆದಾರೆ ಅಂತ ಹೇಳಿದ್ದೀನಿ, ರಾಬರ್ಟ್ ಲೂಯಿಸ್ ಸ್ಟೀವನ್ಸನ್. ರಿಟರ್ನ್ ದಿಸ್ ಪೋಯಮ್ ಇಲ್ಲಿದ್ದಾರೆ, ಲಾಸ್ಟಿಗೆ ಬರೆದರೆ ಅವ್ರ ಹೆಸರೇ ಇದು, ರಾಬರ್ಟ್ ಲೂಯಿಸ್ ಸ್ಟೀವನ್ಸನ್ ಅಂತಕ್ಕಂಥದ್ದು. ಓಕೆನಾ ಮಕ್ಕಳೇ. ಸರಿ. ಹಾಗಾದರೆ ನೆಕ್ಸ್ಟ್ ಇದರಲ್ಲಿ ಏನಿದೆ, ನೆಕ್ಸ್ಟ್ ಇದು ನೋಡಿ ನೋಡೋಣ. ಇಲ್ಲಿ ಆಕ್ಟಿವಿಟಿ ಕೊಟ್ಟಿದ್ದಾರೆ. A1, ಮ್ಯಾಚ್ ದ ಎನಿಮಲ್ಸ್ ವಿತ್ ದೇರ್ ಸೌಂಡ್ಸ್ ಅಂತಿದೆ. ಓಕೆ. ಯಾವೊಂದು ಇಲ್ಲಿ ಒಂದು ಸೈಡ್ ಏನು ಕೊಟ್ಟಿದ್ದಾರೆ, ಎನಿಮಲ್ಸ್ ಕೊಟ್ಟಿದ್ದಾರೆ, ಪ್ರಾಣಿಗಳನ್ನು ಅರಸ್ತಕ್ಕಂಥ ಒಂದು ಶಬ್ದಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಯಾವುದಕ್ಕೆ ಮ್ಯಾಚ್ ಮಾಡಬೇಕಾಗಂದ್ರೆ ಹೊಂದಿಸಿ ಬರೀಬೇಕಾಗುತ್ತೆ. ಕನ್ನಡದಲ್ಲಿ ಹೊಂದಿಸಿ ಬರೀರಿ ಅಂತ ಇರುತ್ತಲ್ಲ, ಅದೇ ರೀತಿಯಾಗಿದ್ದು. ಓಕೆನಾ. ಮೊದಲನೇದಾಗಿ ಏನು ಕೊಟ್ಟಿದ್ದಾರೆ, ಎ ಕೌ ಅಂತ ಕೊಟ್ಟಿದ್ದಾರೆ. ಕೌ ಏನು ಮಾಡುತ್ತೆ ಅಂತ ಹೇಳಿದೀನಿ, ಹೇಗೆ ಹರಿಸುತ್ತೆ ಅಂತ ಹೇಳಿದೀನಿ. ಕೌ ಮೂಸ್. ಮೂಸ್ ಅಂದ್ರೆ ಹರಿಸ್ತಕ್ಕಂಥ ವಿಧಾನವನ್ನು ನಾವು ಮೂಸ್ ಅಂತ ಕರಿತೀವಿ, ಕೌ ಹರಿಸ್ತಕ್ಕಂಥ ವಿಧಾನವನ್ನು. ಓಕೆನಾ. ಇದಕ್ಕೆ ಏನು ಮಾಡ್ತೀರಾ, ಒಂದು ಅಂತ ಹಾಕಿ. ಎ ಕ್ಯಾಟ್. ಕ್ಯಾಟ್ ಹೇಗೆ ಹರಿಸುತ್ತೆ,
ಮೀವು ಅಂತ ಅನಿಸುತ್ತೆ, ಮ್ಯಾವ್ ಅಂತ ಅನಿಸುತ್ತೆ. ಇಲ್ಲಿ ಮ್ಯೂಸ್ ಅಂತಿದೆ ನೋಡಿ, ಅದೇ ನಿಯರ್ ಬೈ ಮ್ಯೂಸ್ ಅಂತಿದೆ. ಇದಕ್ಕೇನಾಗ್ತೀರಾ 2 ಅಂತ ಹಾಕಿ. 2. ಎ ಡಾಗ್ ಹೇಗೆ ಅನಿಸುತ್ತೆ ಅಂತಂದ್ರಗಿನ ಬಾರ್ಕ್ ಅಂದರೆ ಬೊಗಳುತ್ತೆ ಹೌದಿಲ್ಲ, ಇದಕ್ಕೆ 3 ಅಂತ ಹಾಕಿ. ಇದು 3ನೇದಕ್ಕೆ 3ನೇದು. 4 ಎ ಶಿಪ್ ಅಂತಿದೆ. ಶಿಪ್ ಹೇಗೆ ಅನಿಸುತ್ತೆ? ಬ್ಲೀಡ್ಸ್. ಇಲ್ಲಿ ನೋಡಿ, ಇದನ್ನ ಬ್ಲೀಡ್ಸ್. ಶೀಪ್ ಹೇಗೆ ಅನಿಸುತ್ತೆ? ಬ್ಲೀಡ್ಸ್ ಅನ್ಬೇಕು. ಕುರಿ ಹೇಗೆ ಅನಿಸುತ್ತೆ? ಮ್ಯಾ ಅಂತ ಅನಿಸುತ್ತಲ್ಲೋ, ಅದಕ್ಕೆ ನಾವು ಬ್ಲೀಡ್ಸ್ ಅಂತ ಕರಿತೀವಿ ಮಕ್ಕಳೇ. ಇದನ್ನ ನೆನಪಿಟ್ಟು ನೋಡಿ. ಇಲ್ಲಿ ಇದಕ್ಕೆ ಏನಾಗ್ತೀವಿ? 4 ಅಂತ ಹಾಕ್ತೀವಿ. ಇದರಲ್ಲಿ ಇದೊಂದೇ ಉಳಿದಿರೋದು ಇಲ್ಲ. ಆನ್ ಎಲಿಫೆಂಟ್ ಆನೆ ಹೇಗೆ ಅನಿಸುತ್ತೆ ಅಂದರೆ ಟ್ರಂಪೆಟ್ಸ್, ಗರ್ಜಿಸ್ತತೆ, ಕೂಗುತ್ತೆ ಅಂತ ಹೇಳಿ ಟ್ರಂಪೆಟ್ಸ್ ಅಂತ ಕರಿತೀವಿ. ಓಕೆನಾ? 5. ಇಲ್ಲಿ ಏನಾಗ್ತೀವಿ? ಇಲ್ಲಿ 5 ಅಂತ ಹಾಕ್ತೇವೆ. ಓಕೆ, ಸರಿ. ನೆಕ್ಸ್ಟ್ ಇಲ್ಲಿ ನೋಡೋಣ, ಆಕ್ಟಿವಿಟಿ 2 ನೋಡೋಣ. ಓಕೆ, ಲೀಸ್ಟ್ ದೀಸ್ ಎನಿಮಲ್ಸ್ ಅಂಡರ್ ಡೊಮ್ಯಾಸ್ಟಿಕ್ ಎನಿಮಲ್ಸ್ ಆ್ಯಂಡ್ ವೈಲ್ಡ್ ಎನಿಮಲ್ಸ್ ಅಂತಿದೆ. ಇಲ್ಲಿ ಬೇರೆ ಬೇರೆ ಪ್ರಾಣಿಗಳು ಕೊಟ್ಟಿದ್ದಾನೆ. ಡೊಮ್ಯಾಸ್ಟಿಕ್ ಅನಿಮಲ್ಸ್ ಇದ್ದಾವೆ ಮತ್ತು ವೈಲ್ಡ್ ಅನಿಮಲ್ಸ್ ಇದಾವೆ. ಡೊಮ್ಯಾಸ್ಟಿಕ್ ಅನಿಮಲ್ಸ್ ಅಂದ್ರೆ ಸಾಧು ಪ್ರಾಣಿಗಳು, ವೈಲ್ಡ್ ಅನಿಮಲ್ಸ್ ಅಂದ್ರೆ ಕ್ರೂರ ಪ್ರಾಣಿಗಳಿದ್ದಾವೆ. ವೈಲ್ಡ್ ಅನಿಮಲ್ಸ್ ಅಂದ್ರೆ ಏನು? ಕ್ರೂರ ಪ್ರಾಣಿಗಳಿದ್ದಾವೆ. ಇದನ್ನೇನು ಮಾಡೋಕಂದ್ರೆ ಇಲ್ಲಿ ಡೊಮ್ಯಾಸ್ಟಿಕ್ ಅನಿಮಲ್ಸ್ ಇಲ್ಲಿ ಬರೀಬೇಕು, ವೈಲ್ಡ್ ಅನಿಮಲ್ಸ್ ಈಚೆ ಬರೀಬೇಕಾಗುತ್ತೆ. ಹಾಗಾದ್ರೆ ಇಲ್ಲಿ ನೋಡೋಣ ಡೊಮ್ಯಾಸ್ಟಿಕ್ ಅನಿಮಲ್ಸ್ ನೋಡೋಣ. ಫಸ್ಟ್ ಆಗಿ ಒಂದೊಂದಾಗಿ ಬರಿತಾ ಹೋಗೋಣ. ಫಾಕ್ಸ್ ಏನಿದು? ಡೊಮ್ಯಾಸ್ಟಿಕಾ ವೈಲ್ಡಾ? ಇದೆಲ್ಲಿರುತ್ತೆ? ಕಾಡಿನಲ್ಲಿರುತ್ತೆ ಹೌದಿಲ್ಲೋ? ಫಾಕ್ಸ್ ಅಂತಕ್ಕಂಥದ್ದು ನರಿ ಅಂತಕ್ಕಂಥದ್ದು. ಆದರೆ ಅದನ್ನೇನು ಮಾಡೋಣ, ಇಲ್ಲಿ ವೈಲ್ಡ್ ಅನಿಮಲ್ಸ್ನಲ್ಲಿ ಬರೀಬೇಕಾಗುತ್ತೆ. ಓಕೆ, ರೈಟ್. ಅದಾನಂತರ ಎಲಿಫೆಂಟ್ ಎಲ್ಲಿರುತ್ತೆ? ಕಾಡಿನಲ್ಲಿ, ಫಾರೆಸ್ಟ್ನಲ್ಲಿ ಹೌದಿಲ್ಲೋ? ಎಲಿಫೆಂಟ್ ಇಲ್ಲಿ ಬರೀಬೇಕಾಗುತ್ತೆ ವೈಲ್ಡ್ ಅನಿಮಲ್ನಲ್ಲಿ. HELEPHANT ಎಲಿಫೆಂಟ್. ಓಕೆ, ಲಯನ್ ಎಲ್ಲಿರುತ್ತೆ? ಕಾಡಿನಲ್ಲಿ, ಅದು ವೈಲ್ಡ್ ಅನಿಮಲ್. LION ಲಯನ್. ಟೈಗರ್ ಎಲ್ಲಿರುತ್ತೆ? ಕಾಡಿನಲ್ಲಿದೆ, ಇದು ವೈಲ್ಡ್ ಅನಿಮಲ್ಸ್ನಲ್ಲೇ ಬರಬೇಕಾಗುತ್ತೆ. TIGER ಟೈಗರ್. ಬಿಯರ್ ಎಲ್ಲಿರುತ್ತೆ? ಅಂದರೆ ಬಿಯರ್ ಅಂತಂದ್ರೆ ಏನು ಅಂದರೆ ಕರಡಿ. ಓಕೆ, ಕಾಡಿನಲ್ಲಿರುತ್ತೆ. BEAR ಬಿಯರ್. ಆಕ್ಸ್ ಎಲ್ಲಿರುತ್ತೆ? ಕಾಡಿನೊಳಗಿರ್ತದೆ. ಆಕ್ಸ್ ಅಂದರೆ ಎತ್ತೆಲ್ಲಿರುತ್ತೆ? ಕಾಡಿನಲ್ಲಿರೋದಿಲ್ಲ, ಮನೆ ಹತ್ರ ಇರುತ್ತೆ. ಹಾಗಾದರೆ ಇದು ಡೊಮ್ಯಾಸ್ಟಿಕ್ ಅನಿಮಲ್ಸ್ನಲ್ಲಿ ಬರುತ್ತೆ. OX ಆಕ್ಸ್. ಡಾಗ್ ಎಲ್ಲಿರುತ್ತೆ? ಡೊಮ್ಯಾಸ್ಟಿಕ್ ಅನಿಮಲ್, ಸಾಧು ಪ್ರಾಣಿ. DOG ಡಾಗ್. ಶೀಪ್ SHEEP ಶೀಪ್, ಇದು ಕೂಡ ಸಾಧು ಪ್ರಾಣಿ. ಬಫೆಲೋ ಅಂತಂದ್ರೆ ಏನು? ಎಮ್ಮೆ. BUFFALO ಬಫೆಲೋ. ಓಕೆ, ಕೌ ಇದು ಕೂಡ ಡೊಮ್ಯಾಸ್ಟಿಕ್ ಅನಿಮಲ್ಲೇ. COW ಕೌ. ಗೋಟ್ ಇದು ಕೂಡ ಡೊಮ್ಯಾಸ್ಟಿಕ್ ಅನಿಮಲ್, ಮೇಕೆ. GOAT ಗೋಟ್. ಜಿರಾಫೆ ಇದೆಲ್ಲಿರುತ್ತೆ? ಕಾಡಿನಲ್ಲಿ, ಅದಕ್ಕೆ ವೈಲ್ಡ್ ಅನಿಮಲ್. GIRAFFE. ಒಂದು ನೆನ್ಪಿಟ್ಕೊಳ್ಳಿ, ವೈಲ್ಡ್ ಅನಿಮಲ್ಸ್ ಅಂದರೆ ಕಾಡಿನಲ್ಲಿರ್ತಕ್ಕಂಥದ್ದು, ಫಾರೆಸ್ಟ್ನಲ್ಲಿ ಇರ್ತಕ್ಕಂಥದ್ದು. ಡೊಮ್ಯಾಸ್ಟಿಕ್ ಅನಿಮಲ್ ಅಂದರೆ ನಮ್ಮ ಒಂದು ಏರಿಯಾದಲ್ಲಿ, ನಮ್ಮ ಸುತ್ತಮುತ್ತ ಪರಿಸರದಲ್ಲಿ ಇರ್ತಕ್ಕಂಥದ್ದು. ಓಕೆನಾ? ಇದು ನೆನ್ಪಿಟ್ಕೊಳ್ಳಿ, ನಿಮಗೆ ಏನಾಗುತ್ತೆ ಈಸಿಯಾಗಿ ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ಬರುತ್ತೆ ಅಂತ ಹೇಳ್ತಾ, ಹಾಗಾದ್ರೆ ಈ ಒಂದು ಪಾಠ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನಿಮಗೇನಾದರೂ ಅನುಮಾನಗಳಿದ್ದಲ್ಲಿ ಕಾಮೆಂಟ್ ಮಾಡಿ, ಕ್ವಶನ್ ಕೇಳಿ, ನಾನು ಖಂಡಿತವಾಗಿ ನಿಮಗೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾನೆ. ಥ್ಯಾಂಕ್ ಯು. ಬಾಯ್ ಮಕ್ಕಳೇ.